ನಾಗಮಣಿ, ಇತಿಹಾಸ ವಿಭಾಗದ ಶಿಕ್ಷಕನಾಗಿದ್ದು ಇವತ್ತಿನ ದಿನ ಭಾರತದ ಮೇಲೆ ದಾಳಿ ಮಾಡತಕ್ಕಂತಹ ಇನ್ನೊಂದು ಮುಸ್ಲಿಂ ಸಾಮ್ರಾಜ್ಯದ ಬಗ್ಗೆ ನಾವು ತಿಳಿದುಕೊಳ್ತೇವೆ. ಆ ಇನ್ನೊಂದು ಸಾಮ್ರಾಜ್ಯ ಯಾವಪ್ಪ ಅಂತಂದ್ರೆ ಟರ್ಕರು ಅಂತ ಹೇಳ್ತೇವೆ. ಊರಲ್ಲಿ ಅಫ್ಘಾನಿಸ್ತಾನದ ಒಳಗ ಗಜನಿ ಮನೆತನದ ಗಜನಿ ಪ್ರಾಂತ್ಯದ ಒಳಗ ಗಜನಿ ಮನೆತನ ಆಳ್ವಿಕೆ ಮಾಡ್ತದೆ. ಅಫ್ಘಾನಿಸ್ತಾನದ ಗಜನಿ ಪ್ರಾಂತ್ಯದ ಒಳಗ ಗಜನಿ ಮನೆತನ ಆಳ್ವಿಕೆ ಮಾಡ್ತಾ ಇರತಿ. ಈ ಗಜನಿ ಮನೆತನದ ಸ್ಥಾಪಕ ಯಾರಪ್ಪ ಅಂತಂದ್ರ ಸಬಕ್ತಗೀನ್ ಗಜನಿ ಅಂತ ಹೇಳ್ತೇವೆ. ಸಬಕ್ತಗೀನ್ ಗಜನಿ ಏನ್ ಮಾಡ್ತಾರಪ್ಪ ಅಂದ್ರೆ ಗಜನಿ ಮನೆತನವನ್ನ ಸ್ಥಾಪನೆ ಮಾಡ್ತಾರ ಅಂತ ಹೇಳ್ತೇವೆ. ಕ್ರಿಸ್ತ ಶಕ 993ನೇ ಇಸವಿ ಒಳಗ ಅಫ್ಘಾನಿಸ್ತಾನದ ಒಳಗ ಆಳ್ವಿಕೆ ಮಾಡ್ತಕ್ಕಂತಹ ಗಜನಿ ಪ್ರಾಂತ್ಯದ ಒಳಗ ಗಜನಿ ಮನೆತನ ಆಳ್ವಿಕೆ ಮಾಡ್ತಾ ಇರುತ್ತೆ. ಈ ಮನೆತನವನ್ನ ಕ್ರಿಸ್ತ ಶಕ 933ರಲ್ಲಿ ಸಬಕ್ತಗೀನ್ ಗಜನಿ ಈ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ ಅಂತ ಹೇಳ್ತೀವಿ. ಈತನ ಮಗನಾದಂತಹ ಸಬಕ್ತಗೀನ ಗಜನಿಯ ನಂತರ ಈತನ ಮಗನಾದಂತಹ ಅಲಪ್ತಗೀನ್ ಗಜನಿ ಅಧಿಕಾರಕ್ಕ ಬರ್ತಾನ ಅಂತ ಹೇಳ್ತೀವಿ. ಈ ಸಬಕ್ತಗೀನ ಗಜನಿಯ ನಂತರ ಆತನ ಮಗ ಅಲಪ್ತಗೀನ್ ಗಜನಿ ಏನ್ ಮಾಡ್ತಾನಪ್ಪ ಅಂತಂದ್ರ ಅಧಿಕಾರಕ್ಕ ಬರ್ತಾನು. ಈತ ಕ್ರಿಸ್ತ ಶಕ 933ರಿಂದ 976ರವರೆಗೆ ಅಧಿಕಾರವನ್ನ ಅಥವಾ ಆಡಳಿತವನ್ನು ಮಾಡ್ತಾನೆ ಅಂತ ಹೇಳ್ತೇವೆ. ಈತನ ಅವಧಿ ಒಳಗ ಈ ಅಲಪ್ತಗೀನನ ಆಡಳಿತದ ಅವಧಿ ಒಳಗ ಪಂಜಾಬಿನಲ್ಲಿ ಶಾಹಿ ಮನೆತನ ಆಳ್ವಿಕೆ ಮಾಡ್ತಾ ಇರತ್ತೆ. ಪಂಜಾಬಿನಲ್ಲಿ ಶಾಹಿ ಮನೆತನ ಆಳ್ವಿಕೆ ಮಾಡದಚ್ಚಿ ಅಂತಕ್ಕಂಥ ಹೇಳ್ತೀವಿ. ಈ ಶಾಹಿ ಮನೆತನದ ಒಬ್ಬ ರಾಜ ಯಾರಪ್ಪ ಅಂತಂದ್ರ ಜೈಪಾಲ್ ಅಂತಕ್ಕಂಥವ. ಪಂಜಾಬಿನಲ್ಲಿ ಶಾಹಿ ಮನೆತನ ಆಳ್ವಿಕೆ ಮಾಡ್ತೀವಿ. ಈ ಶಾಹಿ ಮನೆತನದ ರಾಜ ಅರಸ ಯಾರಪ್ಪ ಅಂತಂದ್ರ ಜೈಪಾಲ್ ಅಂತಕ್ಕಂಥವ ಆಡಳಿತ ಮಾಡ್ತಾ ಇರ್ತಾನು. ಇಲ್ಲಿ ನೋಡ್ರಿ, ಈ ಅಲಪ್ತಗೀನ್ ಗಜನಿ ಕ್ರಿಸ್ತ ಶಕ 933 ಮತ್ತು 976ರ ಅವಧಿ ಒಳಗ ಒಂದ ಕದನ ಆಗತಿ. ಲಂಗಾನ್ ಕದನ ಅಂತ ಹೇಳ್ತೇವೆ. ಯಾವ ಕದನ ರೀ? ಲಂಗಾನ್ ಕದನ. ಕ್ರಿಸ್ತ ಶಕ 933ರಿಂದ 976ರ ಅವಧಿ ಒಳಗ ಈ ಲಂಗಾನ್ ಕದನ ನಡೆಯುತ್ತೆ. ಲಂಗಾನ್ ಕದನ ಯಾರ ನಡುವೆ? ಅಲಪ್ತಗೀನ್ ಗಜನಿ ಮತ್ತು ಜೈಪಾಲನ ನಡುವೆ ಕ್ರಿಸ್ತ ಶಕ 933ರಿಂದ 976ರ ಅವಧಿ ಒಳಗ ಲಂಗಾನ್ ಕದನ ನಡೆಯುತ್ತೆ. ಯಾರ ನಡುವೆ? ಅಲಪ್ತಗೀನ್ ಗಜನಿ ಮತ್ತು ಜೈಪಾಲನ ನಡುವೆ ಆತಿ. ಈ ಒಂದು ಕದನದೊಳಗ ಅಲಪ್ತಗೀನ್ ಗಜನಿ ಜಯವನ್ನ ಸಾಧಿಸಿ ಜೈಪಾಲ್ ಏನ್ ಮಾಡ್ತಾನಪ್ಪ ಅಂತಂದ್ರ ಸೋತನು ಅಂತಂದ ಹೇಳ್ತೀವಿ. ಇತನಿಗೆ ಒಂದ ಬಿರುದು ಪಡೆದುಕೊಳ್ತಾನು ಅಲಪ್ತಗೀನ್ ಗಜನಿ. ಈ ಒಂದು ಕದನದ ನಂತರ ಅಮೀರ್ ಉಲ್
ಉಮರ್ ಅಂತಕ್ಕಂತಹ ಬಿರುದನ್ನ ಅಲಪ್ತಗಿ ಪಡೆದುಕೊಂಡಾನು ಅಂತಂದ ಹೇಳ್ತೇವೆ. ಅಮೀರ್ ಉಲ್ ಉಮರ್ ಅಂತಕ್ಕಂತಹ ಬಿರುದನ್ನು ಪಡೆದುಕೊಂಡಾನು ಅಂತಂದ ಹೇಳ್ತೇವೆ. ಈ ಅಲಪ್ತಗಿನ ಗಜನಿಯ ನಂತರ ಅಧಿಕಾರಕ್ಕೆ ಬಂದವರು ಯಾರಪ್ಪ ಅಂತಂದ್ರ ಅಲಪ್ತಗಿ ಗಜನಿಯ ನಂತರ ಅಧಿಕಾರಕ್ಕೆ ಬಂದವರು ಯಾರಪ್ಪ ಅಂತಂದ್ರ ಅಲಪ್ತಗಿ ಗಜನಿಯ ನಂತರ ಅಧಿಕಾರಕ್ಕೆ ಬಂದವರು ಯಾರಪ್ಪ ಅಂತಂದ್ರ ಅಲಪ್ತಗಿ ಗಜನಿಯ ನಂತರ ಅಧಿಕಾರಕ್ಕೆ ಬಂದವರು ಯಾರಪ್ಪ ಅಂತಂದ್ರ ಮೊಹಮ್ಮದ್ ಗಜ್ನಿ ಅಂತಂದು ಹೇಳ್ತೇವೆ. ಯಾರೇ ಮೊಹಮ್ಮದ್ ಗಜ್ನಿ ಏನ್ ಮಾಡ್ತಾನೋ ಅಲಪ್ತಗಿನ ಗಜ್ನಿಯ ನಂತರ ಆತನ ಮಗನಾದಂತಹ ಮೊಹಮ್ಮದ್ ಗಜ್ನಿ ಏನ್ ಮಾಡ್ತಾನಪ್ಪ ಅಂತಂದ್ರ ಅಧಿಕಾರಕ್ಕೆ ಬರ್ತಾನೋ. ಈತ ಕ್ರಿಸ್ತ ಶಕ 997ರಿಂದ 1030ರವರೆಗೆ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ಮೊಹಮ್ಮದ್ ಬಿನ್ ಗಜ್ನಿ ಏನ್ ಮಾಡ್ತಾನೋ ಆಡಳಿತವನ್ನು ಮಾಡ್ತಾನೋ ಅಂತಂದ ಹೇಳ್ತೇವೆ. ಗಜ್ನಿ ಮನೆತನದ ಪ್ರಸಿದ್ಧ ಸುಲ್ತಾನ ಅಂತ ಹೇಳ್ತೇವೆ. ಗಜ್ನಿ ಮನೆತನದ ಪ್ರಸಿದ್ಧ ಸುಲ್ತಾನ ಯಾರಪ್ಪ ಅಂತಂದ್ರ ಮೊಹಮ್ಮದ್ ಗಜ್ನಿ ಅಂತ ಹೇಳ್ತೀವಿ. ಇಲ್ಲಿ ಸುಲ್ತಾನ ಎಂದರೆ ಏನಂತ? ಸುಲ್ತಾನ ಎಂದರೆ ಅದರ ಅರ್ಥ ಏನಪ್ಪ ಅಂತಂದ್ರ ರಾಜ ಎಂದರ್ಥ. ಸುಲ್ತಾನ ಎಂದರೆ ಅರ್ಥ ರಾಜ ತಂದ ಹೇಳ್ತೀವಿ. ಗಜ್ನಿ ಮನೆತನದ ಪ್ರಸಿದ್ಧ ಸುಲ್ತಾನ ಯಾರ? ಮೊಹಮ್ಮದ್ ಗಜ್ನಿ ಅಂತ ಹೇಳ್ತೀವಿ. ಈತನ ಮೊದಲ ಹೆಸರು ಏನಪ್ಪ ಅಂತಂದ್ರ ಗಜ್ನಿ ಮೊಹಮ್ಮದ್ ಗಜ್ನಿಯ ಮೊದಲ ಹೆಸರ ಮೊಹಮ್ಮದ್ ಜಬೂರ್ ಇರ್ತಕ್ಕಂಥದ್ದು. ಮೊಹಮ್ಮದ್ ಜಬೂರ್ ಅಂತಕ್ಕಂಥವ ಗಜ್ನಿ ಮನೆತನದ ಮೊಹಮ್ಮದ್ ಗಜ್ನಿಯ ಮೊದಲ ಹೆಸರು ಏನಪ್ಪ ಅಂತಂದ್ರ ಮೊಹಮ್ಮದ್ ಜಬೂರ್ ಅಂತ ಹೇಳ್ತೇವೆ. ಇನ್ನ ಈ ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರ ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರ ಭಾರತದಲ್ಲಿನ ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿ ಮಾಡಲು ಏನು ಉದ್ದೇಶ ಇಟ್ಕೊಂಡಿದ್ದಪ್ಪ ಅಂದ್ರ ಭಾರತದ ಸಂಪತ್ತನ್ನ ಏನ್ ಮಾಡೋದ? ಸಂಪತ್ತು ಲೂಟಿ ಮಾಡೋದ. ಭಾರತದ ಸಂಪತ್ತು ಲೂಟಿ ಮಾಡುವುದು ಮೊದಲನೇ ಉದ್ದೇಶ ಆಗಿರುತ್ತೆ. ಇನ್ನು ಎರಡನೇದು ಏನಪ್ಪಾ ಅಂತಂದ್ರ ಭಾರತದೊಳಗಿರ್ತಕ್ಕಂತಹ ಹಿಂದೂ ದೇವಾಲಯಗಳನ್ನ ನಾಶಪಡಿಸುವ ಉದ್ದೇಶವನ್ನ ಈ ಮೊಹಮ್ಮದ್ ಗಜ್ನಿ ಏನ್ ಮಾಡಿರ್ತಾನೋ ಹೊಂದಿರ್ತಾನೋ ಅಂತಕ್ಕಂಥದ್ದನ್ನ ಹೇಳ್ತೇವೆ. ಇಲ್ಲೊಬ್ಬ ಪ್ರಸಿದ್ಧ ಇತಿಹಾಸಕಾರ ಇತಿಹಾಸಕಾರನಾದಂತಹ ಹೆನ್ರಿ ಇಲಿಯಟ್. ಇಲ್ಲೊಬ್ಬ ಪ್ರಸಿದ್ಧ ಇತಿಹಾಸಕಾರ ಬರ್ತಾನೆ ಹೆನ್ರಿ ಇಲಿಯಟ್ ಅಂತಕ್ಕಂತಹ ಪ್ರಸಿದ್ಧ ಇತಿಹಾಸಕಾರ ಬರ್ತಾನೆ. ಈ ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ನೋಡಲಿ. ಈ ಹೆನ್ರಿ ಇಲಿಯಟ್ ಇತಿಹಾಸಕಾರ ಹೆನ್ರಿ ಇಲಿಯಟ್ ಏನ್ ಹೇಳ್ತಾರಪ್ಪ ಅಂತಂದ್ರ ಈ ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಾಳಿ ಅಥವಾ ದಂಡಯಾತ್ರೆ ಕೈಗೊಂಡಿದ್ದ ಅಥವಾ ಮಾಡಿದ ತಂದ ಈತ ಇತಿಹಾಸಕಾರನಾದಂತ ಹೆನ್ರಿ ಹೇಳ್ತಾನೆ. ಹೆನ್ರಿ ಇಲಿಯಟ್ ಏನಂತಾನೆ? ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಗಳನ್ನ ಕೈಗೊಂಡಿದ್ದ ಅಂತ ಹೇಳ್ತೀವಿ. ಇಲ್ಲೊಬ್ಬ ಕವಿ ಬರ್ತಾನ್ರಿ. ಕವಿ ಪೆರಿಸ್ತ ಅಂತಕ್ಕಂತಹ ಕವಿ ಬರ್ತಾನ್ರಿ. ಈತ ಒಂದು ಕೃತಿಯನ್ನ ರಚನೆ ಮಾಡ್ತಾನ್ರಿ. ತಾರೀಖ್ ಎ ಪೆರಿಸ್ತ ಅಂತಕ್ಕಂಥದ್ದು. ತಾರೀಖ್ ಎ ಪೆರಿಸ್ತ ಅಂತಕ್ಕಂತಹ ಕೃತಿಯನ್ನ ರಚನೆ ಮಾಡ್ತಾನ್ರಿ. ಯಾರ? ಪೆರಿಸ್ತ ಅಂತಕ್ಕಂಥವ.
ಈತ ತನ್ನ ಕೃತಿ ಒಳಗ ಏನೆಂದು ಉಲ್ಲೇಖ ಮಾಡ್ತಾನಪ್ಪ ಅಂತಂದ್ರ ಈತನ ತಾರೀಖೆ ಫರಿಸ್ತ ಕೃತಿ ಒಳಗ ಮೊಹಮ್ಮದ್ ಬಿನ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಗಳನ್ನ ಏನ ಮಾಡ್ತಾನೆ ವಿವರಣೆ ಹೇಳ್ತಾನು. ಈ ಫರಿಸ್ತ ನೋಡಿಲಿ ಒಬ್ಬ ಫರಿಸ್ತ ಅಂತಕ್ಕಂಥ ಒಬ್ಬ ಕವಿ ಏನ್ ಹೇಳ್ತಾನಪ್ಪ ಅಂತಂದ್ರ ತನ್ನ ಕೃತಿ ತಾರೀಖೆ ಫರಿಸ್ತ ಅಂತಕ್ಕಂತಹ ಕೃತಿ ಒಳಗ ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಗಳನ್ನ ಮಾಡಿದ್ದನ್ನ ವಿವರಿಸತಕ್ಕಂತಹ ಕೃತಿ ಯಾವುದಾದ್ರಿದ್ರ ಅದು ಫರಿಸ್ತಾನ ತಾರೀಖ್ ಫರಿಸ್ತ ಅಂತಕ್ಕಂಥ ಹೇಳ್ತೀವಿ. ಇಲ್ಲಿ ಇನ್ನೊಬ್ಬ ಯಾರಪ್ಪ ಅಂತಂದ್ರ ವಿದ್ವಾಂಸ ಬರ್ತಾನ್ರಿ. ಇಲ್ಲಿ ಇನ್ನೊಬ್ಬ ವಿದ್ವಾಂಸ ಬರ್ತಾನ್ರಿ. ಆ ವಿದ್ವಾಂಸ ಯಾರಪ್ಪ ಅಂತಂದ್ರ ಉತ್ಪಿ ಅಂತಕ್ಕಂಥ ಇನ್ನೊಬ್ಬ ವಿದ್ವಾಂಸ ಬರ್ತಾನು. ಈತನ ಕೃತಿ ಯಾವಪ್ಪ ಅಂತಂದ್ರ ಈತನ ಉತ್ಪಿ ಅಂತಕ್ಕಂಥ ಬರ್ತಾನ್ರಿ. ಈತನ ಒಂದ ಕೃತಿ ಏನಪ್ಪ ಅಂತಂದ್ರ ತಾರಿಕ್ ಉಲ್ ಮುಮಾಲಿಕ್ ಅಂತಕ್ಕಂತಹ ಒಂದು ಕೃತಿಯನ್ನ ಉತ್ಪಿ ರಚನೆ ಮಾಡ್ತಂದ ಇರ್ತೀವಿ. ಈತರ ನಂತರ ಏನಪ್ಪಾ ಅಂತಂದ್ರ ಇಲ್ಲೊಬ್ಬ ಪ್ರಸಿದ್ಧ ರಾಯಭಾರಿಗಳು ಬರ್ತಾನ ಮತ್ತು ಪ್ರವಾಸಿಗ ಕಂಡು ಬರ್ತಾನ್ರಿ. ಎಲ್ಲಿ ಈ ಗಜನಿ ಮನೆತನದ ಮೊಹಮ್ಮದ್ ಗಜ್ನಿ ಆಸ್ಥಾನದ ಒಳಗ ಒಬ್ಬ ಪ್ರವಾಸಿಗ ಅಥವಾ ರಾಯಭಾರಿ ಕಂಡು ಬರ್ತಾನ್ರಿ. ಆತ ಯಾರಪ್ಪ ಅಂತಂದ್ರ ಅಲ್ಬೇ ರೂಮಿ ಅಂತಂದ ಹೇಳ್ತೀವಿ. ಅಲ್ಬೇ ರೂಮಿ ಅಂತಂದ ಹೇಳ್ತೀವಿ. ಈತ ಪರ್ಷಿಯಾ ದೇಶದ ರಾಯಭಾರಿಯಾಗಿರ್ತಾನೆ. ಈತನ ಕೃತಿ ತಾರಿಕ್ ಉಲ್ ಹಿಂದ್ ಅಂತಕ್ಕಂತಹ ಕೃತಿಯನ್ನ ರಚನೆ ಮಾಡ್ತಾನೆ. ಈತ ಅಲ್ಬೇರುನಿ ಗಜ್ನಿ ಮೊಹಮ್ಮದನ ಆಸ್ಥಾನವಾಗಿರ್ತಕ್ಕಂಥ ಒಬ್ಬ ಪ್ರವಾಸಿಗ ಅಥವಾ ರಾಯಭಾರಿ ಅಂತ ಹೇಳ್ತೀವಿ. ಈತ ತಾರಿಕ್ ಉಲ್ ಹಿಂದ್ ಅಂತಕ್ಕಂತಹ ಕೃತಿಯನ್ನ ರಚನೆ ಮಾಡ್ತಾನೆ. ನೋಡಲಿ ಗಜ್ನಿ ಮೊಹಮ್ಮದ ಭಾರತದ ಮೇಲೆ ದಾಳಿ ಮಾಡಕ್ ಬಂದಂತಹ ಸಮಯ ಒಳಗ ಆತನ ಜೊತೆ ಬಂದವರು ಯಾರಪ್ಪ ಅಂತಂದ್ರ ಯಾರು ಬಂದಿರ್ತಾರೆ ಆತನ ಜೊತೆ ಅಲ್ಬೇ ರೂಮಿ ಅಂತಕ್ಕಂಥವ ಪರ್ಷಿಯಾ ದೇಶದ ರಾಯಭಾರಿ ಅಥವಾ ಪ್ರವಾಸಿಗ. ಈತನ ಗಜ್ನಿ ಆಸ್ಥಾನವಾಗಿರ್ತಾನೆ. ಆತ ಗಜ್ನಿ ಮೊಹಮ್ಮದ್ ಭಾರತದ ಮೇಲೆ ದಾಳಿ ಮಾಡ್ತಕ್ಕಂತಹ ಸಮಯ ಒಳಗ ಆತನ ಜೊತೆಗೆ ಭಾರತಕ್ಕ ಬಂದಿರ್ತಾನಂತ ಕೇಳ್ತೀವಿ. ಇನ್ನ ಮೊಹಮ್ಮದ್ ಗಜ್ನಿಯ 17 ದಂಡಯಾತ್ರೆಗಳನ್ನ ಮಾಡಿರ್ತಾನು. ಅದರ ಒಳಗ ಪ್ರಮುಖವಾದಂತಹ ದಂಡಯಾತ್ರೆಗಳ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ ತಂದ ಹೇಳ್ತೇವೆ. ಪ್ರಮುಖ ದಂಡಯಾತ್ರೆಗಳು ಮೊಹಮ್ಮದ್ ಗಜ್ನಿಯ ಪ್ರಮುಖ ದಂಡಯಾತ್ರೆಗಳು. ಮೊದಲನೇದು ಏನಪ್ಪಾ ಅಂತಂದ್ರ ಪಂಜಾಬಿನ ಮೇಲೆ ದಾಳಿ. ಎಲ್ಲಿ? ಪಂಜಾಬ್ ಮೇಲೆ ದಾಳಿ ಕ್ರಿಸ್ತ ಶಕ 1000ರಲ್ಲಿ. ಈ ಗಜ್ನಿ ಮೊಹಮ್ಮದ್ ಏನ್ ಮಾಡ್ತಾನ್ರಿ ಕ್ರಿಸ್ತ ಶಕ 1000ರಲ್ಲಿ ಪಂಜಾಬಿನ ಮೇಲೆ ದಾಳಿ ಮಾಡಿ ಪಂಜಾಬಿನ ಒಳಗ ಜೈಪಾಲ್ ಆಳ್ವಿಕೆ ಮಾಡ್ತಿರ್ತಾನ್ರಿ. ಪಂಜಾಬಿನ ಒಳಗ ಜೈಪಾಲ್ ಅಂತಕ್ಕಂಥ ಆಡಳಿತ ಮಾಡ್ತಿರ್ತಾನೋ ಆ ಜೈಪಾಲ್ ಅನ್ನ ಸಂಪೂರ್ಣವಾಗಿ
ಏನ್ ಮಾಡ್ತಾರಪ್ಪ ಅಂತಂದ್ರ ಸೋಲಿಸ್ತಾರ ಅಂತಕ್ಕಂಥದ್ದು ಹೇಳ್ತೀವಿ. ಇನ್ನು ಎರಡನೇ ಏನಪ್ಪಾ ಅಂತಂದ್ರ ಇದು ಏನಪ್ಪಾ ಅಂತಂದ್ರ ಪಂಜಾಬಿನ ಮೇಲೆ ದಾಳಿ. ಎರಡನೇ ದಾಳಿ ಏನಪ್ಪಾ ಅಂತಂದ್ರ 1001ರಲ್ಲಿ ಮತ್ತೊಮ್ಮೆ ಪಂಜಾಬಿನ ಮೇಲೆ ದಾಳಿ ಮಾಡ್ತಾನು. ಈ ದಾಳಿ ಒಳಗ ಜೈಪಾಲನನ್ನ ಸಂಪೂರ್ಣವಾಗಿ ಸೋಲಿಸಿ ಕಪ್ಪು ಕಾಣಿಕೆ ವಸೂಲಿ ಮಾಡ್ತಾನ್ರಿ. ಕಪ್ಪು ಕಾಣಿಕೆ ವಸೂಲಿ ಮಾಡ್ತಾನು. 1001 ಪಂಜಾಬಿನ ಮೇಲೆ ದಾಳಿ ಮಾಡಿ ಜೈಪಾಲನ್ನು ಸಂಪೂರ್ಣವಾಗಿ ಸೋಲಿಸಿ ಕಪ್ಪು ಕಾಣಿಕೆ ವಸೂಲಿ ಮಾಡ್ತಾನ್ರಿ. ಅವಮಾನದಿಂದ ಏನಾಗುತ್ತೆ, ಸತತ ಸೋಲಿನಿಂದ ಅವಮಾನಿತನಾಗಿ ಜೈಪಾಲ ಏನ್ ಮಾಡ್ತಾನ್ರಿ, ಆತ್ಮಹತ್ಯೆ ಮಾಡಿಕೊಳ್ತಾನ್ರಿ. ಈತನ ನಂತರ ಯಾರು ಅಧಿಕಾರಕ್ಕೆ ಬರ್ತಾರಪ್ಪ ಅಂತಂದ್ರ ಈತನ ಮಗನಾದಂತಹ ಆನಂದಪಾಲ. ಜೈಪಾಲನ ನಂತರ ಆತನ ಮಗನಾದಂತಹ ಆನಂದಪಾಲ ಅಧಿಕಾರಕ್ಕೆ ಬರ್ತಾನ್ರಿ. ನೆಕ್ಸ್ಟ್ ನೋಡಿ, ಮೂರನೇ ದಾಳಿ ಏನಪ್ಪ ಅಂತಂದ್ರ ಸಿಂಧ್ ಪ್ರದೇಶದ ಬಾಟಿಯಾ ಮೇಲೆ ದಾಳಿ. 1003ನೇ ಇಸ್ವಿ ಒಳಗ ಸಿಂಧ್ ಪ್ರದೇಶದ ಬಾಟಿಯಾದ ಮೇಲೆ ಏನಪ್ಪ ಅಂತಂದ್ರ ದಾಳಿ ಮಾಡ್ತಾನ ಅಂತಂದ ಹೇಳ್ತೀವಿ. ಈ ಬಾಟಿಯಾದ ಒಳಗ ಬಿಜೈಡ್ ಖಾನ್ ಆಳ್ವಿಕೆ ಮಾಡ್ತಿರ್ತಾನ್ರಿ. ಯಾರೇ ಬಿಜೈಡ್ ಖಾನ್, ಸಿಂಧ್ ಪ್ರದೇಶದ ಬಾಟಿಯಾದ ಒಳಗ ಬಿಜೈಡ್ ಖಾನ್ ಆಳ್ವಿಕೆ ಮಾಡ್ತಿರ್ತಾನೋ. ಈತನನ್ನ ಸಂಪೂರ್ಣವಾಗಿ ಸೋಲಿಸಿ ಕಪ್ಪು ಕಾಣಿಕೆ, ಯಾವ ಕಾಣಿಕೆ, ಕಪ್ಪು ಕಾಣಿಕೆಯನ್ನ ವಸೂಲಿ ಮಾಡ್ತಾನೋ ಅಂತಂದ ಹೇಳ್ತೀವಿ. ಇನ್ನೊಂದು ಪ್ರಮುಖ ದಾಳಿ ಯಾವಪ್ಪ ಅಂತಂದ್ರ 6ನೇ ದಾಳಿಯಾದಂತಹ ಪಂಜಾಬಿನ ಮೇಲೆ ದಾಳಿ ಮಾಡ್ತಾನ್ರಿ. ಮತ್ತ ಪಂಜಾಬಿನ ಮೇಲೆ ದಾಳಿ ಮಾಡ್ತಾನ್ರಿ. ಯಾರೇ ಮೊಹಮ್ಮದ್ ಗಜನಿ. 1008ನೇ ಇಸ್ವಿ ಒಳಗ ಏನ್ ಮಾಡ್ತಾನಪ್ಪ ಅಂತಂದ್ರ ಪಂಜಾಬಿನ ಮೇಲೆ ದಾಳಿಯನ್ನು ಮಾಡ್ತಾನು. ಈ ಪಂಜಾಬಿನ ಒಳಗ ಆನಂದಪಾಲನನ್ನ ಏನ್ ಮಾಡ್ತಾನೆ, ಆನಂದಪಾಲನನ್ನ ಸೋಲಿಸಿ ಹತ್ಯೆ ಮಾಡಿ ಈತನ ಆನಂದಪಾಲನ ಮಗನಾದಂತಹ ಸುಖಪಾಲನನ್ನ ಏನ್ ಮಾಡ್ತಾರೆ, ಸೆರೆ ಹಿಡಿತಾನು. ಸುಖಪಾಲನನ್ನ ಸೆರೆ ಹಿಡಿದು ಈತನಿಗೆ ನವಾಜ್ ಸೆರೆ ಪಡ್ತಕ್ಕಂತಹ ನಾಮಕರಣ ಮಾಡ್ತಾರೆ. ನಾಮಕರಣ ಮಾಡಿ ಪಂಜಾಬಿನ ಮೇಲೆ ಆಳ್ವಿಕೆ ಮಾಡಕ ನೇಮಿಸ್ತಾರೋ ಅಂತಕ್ಕಂಥ ಹೇಳ್ತೀವಿ. ಇನ್ನ 7ನೇ ದಂಗೆ ಯಾವತ್ತಪ್ಪ ಅಂತಂದ್ರ 7ನೇ ದಂಗೆ ಯಾವತ್ತಪ್ಪ ಅಂತಂದ್ರ ಕಾಂಗ್ರಾ ಬೆಟ್ಟಗಳ ದಾಳಿ. ಯಾವ ಬೆಟ್ಟ? ಕಾಂಗ್ರಾ ಬೆಟ್ಟಗಳ ಮೇಲೆ ದಾಳಿ. ದಾಳಿ ಮಾಡ್ತಾನ್ರಿ. 1009ರಲ್ಲಿ ಕಾಂಗ್ರಾ ಬೆಟ್ಟಗಳ ಮೇಲೆ ದಾಳಿ ಮಾಡ್ತಾನ್ರಿ. ಅಲ್ಲಿ ನಾಗರು ಅಂತಕ್ಕಂತಹ ಶ್ರೀಮಂತ ಮನೆತನ ಎಲ್ಲಿ ಆಳ್ವಿಕೆ ಮಾಡ್ತಿರ್ತಾರಪ್ಪ ಅಂತಂದ್ರ ಹಿಮಾಚಲ ಪ್ರದೇಶದ ಕಾಂಗ್ರಾ ಬೆಟ್ಟದ ಒಳಗ ನಾಗರು ಅಂತಕ್ಕಂತಹ ಶ್ರೀಮಂತ ಮನೆತನ ಆಳ್ವಿಕೆ ಮಾಡ್ತಿರ್ತಾರೆ. ಈ ನಾಗರ ಪ್ರಸಿದ್ಧ ಅರಸ ಏನ್ ಮಾಡ್ತಾನ್ರಿ, ಈ ಹಿಮಾಚಲ ಪ್ರದೇಶದ ಒಳಗ ನಾಗರ ಕೋಟೆಯ ಕಾಂಗ್ರಾ ಬೆಟ್ಟಗಳ ಒಳಗ ಒಂದು ಕೋಟೆಯನ್ನ, ಬಲಿಷ್ಠವಾದ ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ.
ನಿರ್ಮಾಣ ಮಾಡ್ತಾನ್ರಿ. ಕಾಂಗ್ರಾ ಬೆಟ್ಟದಲ್ಲಿ ಈ ನಾಗರ ಪ್ರಸಿದ್ಧ ನಾಗರ ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ನಿರ್ಮಾಣ ಮಾಡಿ ಇದಕ್ಕ ಒಂದ ಹೆಬ್ಬಾಗಿಲನ್ನ ಬೆಳ್ಳಿಯ ಹೆಬ್ಬಾಗಿಲನ್ನ ಏನ್ ಮಾಡ್ತಾನೆ, ನಿರ್ಮಾಣ ಮಾಡ್ತಾನೆ. ಬೆಳ್ಳಿಯ ಹೆಬ್ಬಾಗಿಲನ್ನ ಅದಕ್ಕ ನಿರ್ಮಿಸ್ತಾನ. ಈ ಹೆಬ್ಬಾಗಿಲು ಅಂತಂದ್ರ ಬೆಳ್ಳಿಯ ಹೆಬ್ಬಾಗಿಲನ್ನ ಏನ್ ಮಾಡ್ತಾನೋ, ಈ ನಾಗರಕೋಟೆಗೆ ಬೆಳ್ಳಿಯ ಹೆಬ್ಬಾಗಿಲನ್ನ ನಿರ್ಮಾಣ ಮಾಡ್ತಾನಂತಕ್ಕಂಥ ಹೇಳ್ತೀವಿ. ಈ ಮೊಹಮ್ಮದ್ ಗಜನಿ ಏನ್ ಮಾಡ್ತಾನೆ, ಕಾಂಗ್ರಾ ಬೆಟ್ಟಗಳ ಮೇಲೆ ದಾಳಿ ಮಾಡಿ ನಾಗರನ್ನ ಸಂಪೂರ್ಣವಾಗಿ ಸೋಲಿಸಿ ನಾಗರ ಕೋಟೆಯನ್ನ ಏನ್ ಮಾಡ್ತಾನೆ, ಲೂಟಿ ಮಾಡಿ ಅಲ್ಲಿರ್ತಕ್ಕಂತಹ ಸಂಪತ್ತನ್ನ ಏನ್ ಮಾಡ್ತಾನೆ, ಲೂಟಿ ಮಾಡ್ತಾನು. ಆ ಬೆಳ್ಳಿಯ ಹೆಬ್ಬಾಗಿಲನ್ನ 500 ತುಕಡಿಗಳನ್ನ ಸ್ವರೆ 150 ತುಕಡಿಗಳನ್ನ ಮಾಡಿ ಈ ಬೆಳ್ಳಿಯ ಹೆಬ್ಬಾಗಿಲನ್ನು 150 ತುಕಡಿಗಳನ್ನ ಮಾಡಿ ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಇನ್ನ ಬರ್ತಕ್ಕಂತಹ ಇನ್ನೊಂದು ಪ್ರಸಿದ್ಧ ಏನಪ್ಪ ಅಂತಂದ್ರ ದಾಳಿ ಯಾವಪ್ಪ ಅಂತಂದ್ರ ಬರ್ತಕ್ಕಂಥ ಇನ್ನೊಂದು ಪ್ರಸಿದ್ಧ ದಾಳಿ ಯಾವಪ್ಪ ಅಂತಂದ್ರ ಇಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಸಿದ್ಧ ದಾಳಿ ನೋಡಲಿ ತನ್ನ 10ನೇ ದಾಳಿ ಯಾವಪ್ಪ ಅಂತಂದ್ರ 1016ರಲ್ಲಿ ಚಕ್ರೇಶ್ವರ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಚಕ್ರೇಶ್ವರ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಈ ಮೊಹಮ್ಮದ್ ಗಜನಿ ಏನ್ ಮಾಡ್ತಾನೆ, 1016ನೇ ಇಸ್ವಿ ಒಳಗ ಚಕ್ರೇಶ್ವರ ದೇವಾಲಯದ ಮೇಲೆ ದಾಳಿ ಮಾಡಿ ಆ ದೇವಾಲಯವನ್ನ ಸಂಪೂರ್ಣವಾಗಿ ನಾಶಪಡಿಸಿ ಅಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡ್ತಾನೆ ಅಂತಕ್ಕಂಥ ಹೇಳ್ತೀನಿ. ಇನ್ನ ತನ್ನ ಪ್ರಸಿದ್ಧವಾದ ದಾಳಿ ಯಾವಪ್ಪ ಅಂತಂದ್ರ 16ನೇ ದಾಳಿ. 16ನೇ ದಾಳಿ ಯಾವಪ್ಪ ಅಂತಂದ್ರ ಗುಜರಾತ್ ಮೇಲೆ ದಾಳಿ. ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. 1025 ಮತ್ತು 1026ನೇ ಒಳಗ ಏನ್ ಮಾಡ್ತಾನೆ, ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ನೋಡಿ, ಕ್ರಿಸ್ತ ಶಕ 486ರಿಂದ 700 ಕ್ರಿಸ್ತ ಶಕ 476ರಿಂದ 486ನೇ ಅವಧಿ ಒಳಗ ಈ ವಲ್ಲಭಿಯ ಅರಸರು ಏನ್ ಮಾಡ್ತಾರಪ್ಪ ಅಂತಂದ್ರ ಅರಸರು ಈ ಸೋಮನಾಥ ದೇವಾಲಯವನ್ನ ನಿರ್ಮಾಣ ಮಾಡಿರ್ತಾರೆ. ಈ ಗುಜರಾತಿನ ಒಳಗ ಸೋಲಂಕಿ ವಂಶದ ಭೀಮದೇವ ಆಳ್ವಿಕೆ ಮಾಡ್ತಿರ್ತಾರೆ. ಭೀಮದೇವ ಈ ಗುಜರಾತಿನ ಒಳಗ ಸೋಲಂಕಿ ವಂಶದ ಭೀಮದೇವ ಆಳ್ವಿಕೆ ಮಾಡ್ತಿರ್ತಾನೆ. ಈ ದೇವಾಲಯವನ್ನ ಕ್ರಿಸ್ತ ಶಕ 476ರಿಂದ 786ನೇ ಅವಧಿ ಒಳಗ ಈ ವಲ್ಲಭಿಯ ಅರಸರು ನಿರ್ಮಾಣ ಮಾಡಿರ್ತಾರೆ. ಈ ದೇವಾಲಯದ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರ
56 ವಜ್ರ ಲೇಪಿತ ಕಂಬಗಳು. ವಜ್ರ ಲೇಪಿತ ಕಂಬಗಳನ್ನ ಒಳಗೊಂಡಿರುತ್ತೆ. ಕಂಬಗಳು 2000 ಕೆಜಿ. 2000 ಕೆಜಿ ಚಿನ್ನದ ಗಂಟೆ. ಚಿನ್ನದ ಗಂಟೆಯನ್ನ ಹೊಂದಿರ್ತೈತಿ. ಚಿನ್ನದ ಗಂಟೆಯನ್ನ ಹೊಂದಿರತ್ತೆ. ಇನ್ನು ಚಿನ್ನದ ಶಿವಲಿಂಗ. ಚಿನ್ನದ ಶಿವಲಿಂಗವನ್ನ ಒಳಗೊಂಡಿರ್ತೈತಿ ಈ ದೇವಸ್ಥಾನವು. ಇದಕ್ಕ ಕ್ರಿಸ್ತಶಕ 1925-26ನೇ ಇಸ್ವಿ ಒಳಗ ಗುಜರಾತಿನ ಸೋಮನಾಥ ದೇವಾಲಯದಲ್ಲಿ ದಾಳಿ ಮಾಡಿ ಸೋಳಂಕಿ ವಂಶದ ಭೀಮದೇವನನ್ನ ಸಂಪೂರ್ಣವಾಗಿ ಸೋಲಿಸಿ ಈ ಭೀಮದೇವ ಸೋತು ಪಲಾಯನಗೊಳ್ತಾನು. ಮೊಹಮ್ಮದ್ ಗಜ್ನಿ ಏನ್ ಮಾಡ್ತಾನು, ಈ ದೇವಾಲಯದ ಮೇಲೆ ದಾಳಿ ಮಾಡಿ ಆ ದೇವಾಲಯವನ್ನ ಸಂಪೂರ್ಣವಾಗಿ ನಾಶಪಡಿಸಿ ಅಲ್ಲಿರ್ತಕ್ಕಂತಹ ಸಂಪತ್ತನ್ನ ಲೂಟಿ ಮಾಡಿ ಅಲ್ಲಿರ್ತಕ್ಕಂತಹ ಶಿವಲಿಂಗವನ್ನ 4 ತುಕಡಿಗಳನ್ನ ಮಾಡಿ ಶಿವಲಿಂಗವನ್ನ 4 ತುಕಡಿಗಳನ್ನ ಮಾಡಿ ತನ್ನ ದೇಶಕ್ಕೆ ತೆಗೆದುಕೊಂಡ ಹೋಗ್ತಾನೆ ಅಂತಂದ ಹೇಳ್ತೀವಿ. ಏನಪ್ಪ ಅಂತಂದ್ರ ಮೊಹಮ್ಮದ್ ಗಜ್ನಿಯ 15 ದಂಡಯಾತ್ರೆಗಳಲ್ಲಿ ಅತಿ ಪ್ರಸಿದ್ಧವಾದ ದಂಡಯಾತ್ರೆ ಅಂತಂದ ಹೇಳ್ತೀವಿ. ಅಷ್ಟೊಂದು ಏನಪ್ಪ ಅಂತಂದ್ರ ಇನ್ನೊಂದು ಕೊನೆಯ ದಂಗೆ ಯಾವಪ್ಪ ಅಂತಂದ್ರ ಮೊಹಮ್ಮದ್ ಗಜ್ನಿಯ ಕೊನೆಯ ದಂಗೆ ಯಾವಪ್ಪ ಅಂತಂದ್ರ 17ನೇ ದಂಡಯಾತ್ರೆ ಸಿಂಧ್ ಪ್ರಾಂತ್ಯದ ಒಳಗ ಸಿಂಧ್ ಪ್ರಾಂತ್ಯದ ಜಾಟರ ಮೇಲೆ ದಾಳಿ ಮಾಡ್ತಾನೆ. 1027 ಅಲ್ಲಿರ್ತಕ್ಕಂತಹ ಜಾಟರನ್ನ ಸಂಪೂರ್ಣವಾಗಿ ಸೋಲಿಸ್ತಾನೋ ಅಂತಂದ ಹೇಳ್ತೀನಿ. ಹೀಗೆ ಮೊಹಮ್ಮದ್ ಬಿನ್ ಗಜ್ನಿ ಭಾರತದ ಮೇಲೆ 17 ದಂಡಯಾತ್ರೆಗಳನ್ನ ಕೈಗೊಳ್ಳುವ ಮೂಲಕ ಏನು ಮಾಡ್ತಾನಪ್ಪ ಅಂತಂದ್ರ ಇಲ್ಲಿ ಭಾರತದಲ್ಲಿರ್ತಕ್ಕಂತಹ ಹಿಂದೂ ದೇವಾಲಯಗಳನ್ನ ನಾಶಪಡಿಸ್ತಾನು. ಇದೇ ರೀತಿ ಭಾರತದಲ್ಲಿರ್ತಕ್ಕಂತಹ ಅಪಾರ ಸಂಪತ್ತುವನ್ನ ಲೂಟಿ ಮಾಡ್ತಾನು ಅಂತಂದ ಹೇಳ್ತೇವೆ. ಇನ್ನ ಮೊಹಮ್ಮದ್ ಗಜ್ನಿ ಏನು ಮಾಡ್ತಾನಪ್ಪ ಅಂತಂದ್ರ 1030ನೇ ಇಸ್ವಿ ಒಳಗ ನಿಧನ ಹೊಂದಿದ ಅಂತಂದ ಹೇಳ್ತೇವೆ. ಗಜ್ನಿ ಏನಂತಾನೆ 1030ನೇ ಇಸ್ವಿ ಒಳಗ ಹೇಳ್ತೇವೆ. ಇನ್ನ ಮುಂದಿನ ತರಗತಿ ಒಳಗ ಏನಪ್ಪ ಅಂತಂದ್ರ ಗೋರಿ ಮನೆತನ ಮತ್ತು ದೆಹಲಿ ಸುಲ್ತಾನರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಂತಂದ ಹೇಳ್ತೀನಿ. ಧನ್ಯವಾದಗಳೊಂದಿಗೆ ನನ್ನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಏನಾದರೂ ಸಮಸ್ಯೆಗಳು ಇದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯದಿರಿ. ಮತ್ತು ಕಾಮೆಂಟ್ಗಳನ್ನು ಮಾಡುವ ಮೂಲಕ ನಿಮ್ಮ ಕೊರತೆಗಳನ್ನು ತಿಳಿಸ್ರಿ ಅಂತಂದು ಹೇಳಿ ನನ್ನ ತರಗತಿಯನ್ನು ಮುಗಿಸ್ತೇನೆ. ಜೈ ಹಿಂದ್.